ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಸ್ಪೆಷಲ್ ಡೇ, ನನ್ನ ಬರ್ಡೇ. ಸೊ ಒಂದು ಕ್ವಿಕ್ಕಾಗಿ ಗೆಟ್ ರೆಡಿ ವಿತ್ ಮೀ ಒಂದು ಬ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗೆ ರೆಡಿ ಆಗ್ತೀನಿ, ಏನು ನನ್ನ ಬರ್ಡೇಗೆ ಅಂತ ನೀವು ಕೂಡ ನೋಡ್ಬೋದು. ಸೊ ಜಲ್ದಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮೊದಲಿಗೆ ನನ್ನ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದು ಮೊದಲಿಗೆ ಎಮೋಲಿನ್ ಕ್ರೀಮು. ಸ್ಕಿನ್ ಕೇರ್ ಮಾಡಾದ್ಮೇಲೆ ಮೇಕಪ್ ಮಾಡೋಣ. ಸೊ ಮೇಕಪ್ ತುಂಬ ಏನು ಗ್ರ್ಯಾಂಡಾಗೆಲ್ಲ ಮಾಡ್ಕೊತಿಲ್ಲ. ಸೊ ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಎಮೋಲಿನ್ ಯೂಸ್ ಮಾಡ್ತೀನಿ. ನನಗೆ ಎಮೋಲಿನ್ ಕೂಡ ಫುಲ್ ಡ್ರೈ ಫೀಲ್ ಆಗುತ್ತೆ. ಸೊ ಅದರಿಂದ ಎಮೋಲಿನ್ ಆದಮೇಲೆ ಮತ್ತೆ ನಿವ್ಯಾ ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡ್ತೀನಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು, ಮೈಕ್ ಯೂಸ್ ಮಾಡ್ತಿಲ್ಲ ಬಿಕಾಸ್ ಮೈಕ್ ಚಾರ್ಜ್ ಇಲ್ಲ. ಸೊ ನೆಕ್ಸ್ಟ್ ಬಂದು ನಾನು ನಿವ್ಯಾ ಸಾಫ್ಟ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಎಮೋಲಿನ್ ಅಷ್ಟು ಮಾಯ್ಶ್ಚರೈಸ್ ಮಾಡಲ್ಲ, ನನ್ನ ಸ್ಕಿನ್ನ ತುಂಬ ಡ್ರೈ ಇರೋದ್ರಿಂದ. ಈ ಕೋಲ್ಡ್ ಸೀಸನ್ಗಂತೂ ಇನ್ನೂ ಸ್ಕಿನ್ನೆಲ್ಲ ಡ್ರೈ ಆಗೋಗಿರುತ್ತೆ. ಕೂದಲಿಗೆ ಹೇರ್ ಬ್ಯಾಂಡ್ ಹಾಕಿದ್ದೀನಿ, ಕ್ಲಿಪ್ ಹಾಕಿದ್ದೀನಿ ಹೆಡ್ ಬಾತ್ ಮಾಡಿರೋದ್ರಿಂದ. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತೋರಿಸಿದೆ ನನ್ನ ಸ್ಕಿನ್ ಕೇರ್ ವಿಡಿಯೋಲಿ, ಅವ್ರದ್ದು ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ. ವೈಟ್ ಕಾಸ್ಟ್ ಏನು ಬಿಡಲ್ಲ. ಸೊ ಐ ಅಪ್ಲೈ ಸನ್ಸ್ಕ್ರೀನ್ ಮಸ್ಟ್. ಏನು ಸ್ಕಿಪ್ ಮಾಡಿದ್ರು ಸನ್ಸ್ಕ್ರೀನ್ ಸ್ಕಿಪ್ ಮಾಡೋಕ್ಕಾಗಲ್ಲ. ಡನ್, ಸ್ಕಿನ್ ಕೇರ್ ಆಯಿತು. ಸೊ ಇವಾಗ ಕ್ವಿಕ್ಕಾಗಿ ಮೇಕಪ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ನಾನು ಇವತ್ತು ಜಸ್ಟ್ BB ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಮೇಕಪ್ಗೆ. ತುಂಬ ಹೆವಿಯಾಗಿ ಬೇಡ ಅಂತ ಅಷ್ಟೇ. ಮತ್ತೆ ಸರಿ ಎಂದಿರ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗೋಗಿದೆ ಗೈಸ್. ಸಾಕು. ಸೊ BB ಕ್ರೀಮ್ ಅಪ್ಲೈ ಆದಮೇಲೆ ಚೂರು ಸೆಟ್ ಆಗುತ್ತೆ. ಸೊ BB ಕ್ರೀಮ್ ಅಪ್ಲೈ ಆದಮೇಲೆ ನಾನು ಚೂರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಜಾನ್ಸನ್ಸ್ ಬೇಬಿ ಲೂಸ್ ಪೌಡರ್ ಇದು. ಸೊ ಲಾಸ್ಟಲ್ಲಿ ಲಿಪ್ ಬಾಮ್. ಸ್ವಲ್ಪ ವೈಟ್ ಕಾಣಿಸ್ತಿದೆ ಬಿಕಾಸ್ ಪೌಡರ್. ಅದೊಂದು 5 ಮಿನಿಟ್ಸ್ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಡ್ರೆಸ್ ವೇರ್ ಮಾಡ್ಕೊಬರ್ತೀನಿ. ಅಲ್ಲಿ ಶೋ ಯಾವ ಡ್ರೆಸ್ ಅಂತ. ಸೊ ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್. ಫುಲ್ ವೇರ್ ಮಾಡೋಕ್ಕೆ ತೋರಿಸ್ತೀನಿ. ಆ್ಯಕ್ಚುಲಿ ಇದೊಂದು ಲಾಂಗ್ ಡ್ರೆಸ್ ವಿತ್ ಈ ಸೈಡಲ್ಲಿ ಸ್ಲಿಟ್ ಬರುತ್ತೆ. ಸೊ ತುಂಬ ಪ್ರೀತಿಯಾಗಿದೆ. ವೇರ್ ಮಾಡಿ ತೋರಿಸ್ತೀನಿ. ಇಟ್ ಲುಕ್ಸ್ ವೆರಿ ಗುಡ್. ಸೊ ಬೇಗ ಬನ್ನಿ, ರೆಡಿ ಆಗೋಣ ಬೇಗ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನನ್ನ ಹೇರ್ ಸ್ಟೈಲ್ ಒಂದು ಬಾಕಿ ಇದೆ. ಹೇರ್ ಸ್ಟ್ರೈ ಮಾಡಿಬಿಟ್ಟು ಮಾಡ್ಕೊಳ್ಳೋದು. ಸೊ ಹೇರ್ ಡ್ರೈ ಮಾಡಿಕೊಂಡೆ. ಹೇರ್ ಸ್ಟೈಲ್ ನೋಡೋಣ ಏನು ಹಾಕೋತೀನಿ ಅಂತ. ಹೇರ್ ಸ್ಟೈಲ್ ಹಾಕ್ಕೊಬರ್ತೀನಿ. ಫುಲ್ ಮೆಸ್ಸಿ ಆಗೋಗಿದೆ. ಸೊ ಹೇರ್ ಸ್ಟೈಲ್ ಹಾಕ್ಕೊಂಡು ಬಂದು ಸಿಗ್ತೀನಿ. ಸೊ ಇವಾಗ ಕಂಪ್ಲೀಟ್ಲಿ ರೆಡಿ.
ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಲ್ಲರೂ ನನಗೆ ವಿಶಸ್ನ ಕಳಿಸಿ. ಸೊ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಮಾಡ್ಕೋತೀರಲ್ಲ. ಸೊ ಅದೇ ನನ್ನ ಬರ್ಡೇ ಗಿಫ್ಟ್ ಆಗಿರುತ್ತೆ. ನೀವೆಲ್ಲರೂ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬೈ ಬಾಯ್.